ಅಣ್ಣ 1 kg ಅವಲಕ್ಕಿ ಕೊಡೋಣ. ಓ 1 kg ಅವಲಕ್ಕಿ ಯಾಪ್ಯಾ ಕೊಟ್ಟೆ ತಡಿ. ಹಾ ತಗೋಪ್ಪ 1 kg ಅವಲಕ್ಕಿ. ಹಾ ಕೊಡೋಣ. ಎಷ್ಟು ರೂಪಾಯಿ ಅಣ್ಣ ಅದಕ್ಕೆ? ತಮ್ಮ ಅದಕ್ಕೆ 40 ರೂಪಾಯಿ. ಹಾ ತಗೋಣ 10 ರೂಪಾಯಿ ವಾಪಸ್ ಕೊಡೋಣ. ಹಾ ತಂಬಪ್ಪ. ಹಾ ತಮ್ಮ 10 ರೂಪಾಯಿ ವಾಪಸ್. ಹಾ ಕೊಡೋಣ. ಒಂದು ಮ್ಯಾಂಗೋ ಜ್ಯೂಸ್ ಒಂದು ಕೊಟ್ಬಿಡೋಣ. ಓ ಮ್ಯಾಂಗೋ ಜ್ಯೂಸಾ ತಮ್ಮ ಇನ್ನು 10 ರೂಪಾಯಿ ಕೊಡ್ಬೇಕು ನೋಡಪ್ಪ. 20 ರೂಪಾಯಿ ಮ್ಯಾಂಗೋ ಜ್ಯೂಸಿಗೆ. ಇನ್ನು 10 ರೂಪಾಯಿ ಅದಕ್ಕೆ ಅಣ್ಣ ಸುದ್ದ ಆತಲ್ಲ. ಸುದ್ದ ಆತು ಅದೇಂಗ್ ಸುದ್ದ ಆತು ಅಣ್ಣ? ಅವಲಕ್ಕಿಗೆ ಎಷ್ಟು? ಅವಲಕ್ಕಿಗೆ 40 ರೂಪಾಯಿ. ಮತ್ ಜ್ಯೂಸಿಗೆ ಎಷ್ಟು ರೂಪಾಯಿ ಅಣ್ಣ? ಜ್ಯೂಸಿಗೆ 20 ರೂಪಾಯಿ. ಅಣ್ಣ 2 ಕೂಡಿಸಿ ಎಷ್ಟು ರೂಪಾಯಿ ಆತಣ್ಣ? 2 ಕೂಡಿಸಿ 60 ರೂಪಾಯಿ ಆತು. ಮತ್ ಸುದ್ದ ಆತಲ್ಲ ಅಣ್ಣ? ಏ ಅಡನಿಕೆ ಹೆಂಗ್ ಸುದ್ದ ಆಕತ್ತಲೆ ಅಣ್ಣ ನಿನ್ ಕೈ ರೊಕ್ಕ ಎಷ್ಟು ಕೊಟ್ಟಿನ ಅಣ್ಣ? ಒಂದಕ್ಕೆ 50 ರೂಪಾಯಿ ಕೊಟ್ಟಿದಿ, ಈಗ 10 ರೂಪಾಯಿ ಕೊಟ್ಟಿದಿ. 60 ರೂಪಾಯಿ ಸುದ್ದ ಆತಲ್ಲ ಅಣ್ಣ? ಲೆಕ್ಕನಾರ ಮಾಡಕ್ ಬರ್ತಾನೆ ಇಲ್ಲ? ಹೌದಪ್ಪ ನನಗೂ ಕನ್ಫ್ಯೂಸ್ ಆಗತೈತಿ ಇದು. ಬನ್ನಿ ಬನ್ನಿ ಕುಳಿತುಕೊಳ್ಳಿ. ನಮಸ್ತೆ. ಯಾರಿಗೆ ಏನು ಸಮಸ್ಯೆ? ಅದೊಂದು ನಾವು ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೇವೆ. ಓಹೋ, ಹಾಗೆ ಒಂದು ನನ್ನ ಜಾತಕ ಹೇಗೆ ಉಂಟಂತ ನೋಡ್ಲಿಕ್ಕೆ ಬಂದದ್ದು. ನೋಡು ನೋಡು. ಜಾತಕ ಪುಸ್ತಕ ಎಲ್ಲ ಬೇಡ, ನಾವು ಕೈ ನೋಡಿ ಹೇಳ್ತೇವೆ. ಇದರಲ್ಲಿ ರೇಖೆಲ್ಲ ಸಮದೋಗಿದೆ ಅಲ್ಲ, ಅದು ತುಂಬಾ ಕೆಲಸ ಮಾಡಿ. ಓಹೋ ನೋಡ ಈ ಕೈ. ಓ ಇದರಲ್ಲಿದೆ, ಇದರಲ್ಲಿ ನೀವು ಕಡಿಮೆ ಕೆಲಸ ಮಾಡ್ತೀರಾ ಅಂತಲ್ಲ? ಇದರಲ್ಲಿ ತೊಳೆಯುವುದು ಮಾತ್ರ. ಓ ಹಾ, ನಿಮ್ಮ ಜಾತಕ ಬಾರಿ ಒಳ್ಳೆ ಉಂಟು. ಹೌದಾ? ನೀವು ಸುಮಾರು ಎತ್ತರಕ್ಕೆ ಬೆಳಿತೀರಾ ಮಾತ್ರ. ಬಾರಿ ಒಳ್ಳೆ ಉಂಟು. ಬಿಸಿನೆಸ್ ಸ್ಟಾರ್ಟ್ ಮಾಡಿ ಹೇಳಿದೆ ಆ ಕೆಲಸ ಒಳ್ಳೇದುಂಟು ಅಂತ. ಹಾ ಅದೊಂದು ಸೆಲೆಕ್ಟ್ ಮಾಡು. ನೋಡಿ ಇದರಲ್ಲಿ ಒಂದು ಸೆಲೆಕ್ಟ್ ಮಾಡಿ. 2ರಲ್ಲಿಯಾ? ಹಾ ಫಸ್ಟ್ ಇದು ಅದು ಹಾಗೆ ಹೇಳಿದ್ದು. ಹಾ ಇನ್ನೊಂದು ನೋಡಿ ಇದೆರಡರಲ್ಲಿ ಒಂದು ಇದೇ ಆಗ್ಬೋದು. ಕೆಲಸ ಇಲ್ಲಿಂದಲೇ ಶುರು ಮಾಡುದು. ಹೌದು, ಕೆಲಸ ಯಾವುದು ನಿಮ್ದು? ಇದು ಫಸ್ಟ್ ಇದು ಎಂತ ಗೊತ್ತುಂಟಾ? ದರೋಡೆ ಮತ್ತು ಮರ್ಡರ್. ಅದರಲ್ಲಿ ನೀವು ಮರ್ಡರ್ ಸೆಲೆಕ್ಟ್ ಮಾಡಿದ್ರಿ. ಎರಡನೇದು ಕೆಲಸ ಇಲ್ಲಿಂದಲೇ ಶುರು ಮಾಡುದಾ ಅಥವಾ ಹೊರಗೆ ಅಂತ ನೀವು ಇಲ್ಲಿಂದಲೇ ಸೆಲೆಕ್ಟ್ ಮಾಡಿದ್ರಿ. ತೆಗಿ 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 ತೆಗಿ. ಆ ಚೈನ್ ಒಂದು ದಕ್ಷಿಣ ಒಳ್ಳೇದುಂಟು. ದಕ್ಷಿಣ ಈಗ ಸತ್ಯ. ಒಳ್ಳೇದಾಯ್ತು. ತಲೆ ಒಳಗೂ ಏನು ಇಲ್ಲ, ಇನ್ನೊಂದ್ 2 ದಿನ ಆದ್ರೂ ತಲೆ ಹೊರಗೂ ಏನಿರಲ್ಲ. ಸರ್ ಉಸರು ನಡಿವಾಗು ಸರ್ ಜೋಪನ ಅಜ್ಜಿ. ಲವ್ ಮೊಮ್ಮಗನೇ ಅಜ್ಜಿ ಏನಜ್ಜಿ. ಆಮೇಲೆ ಇದು ಅಜ್ಜಿ ಅಲ್ಸೆಟ್ ಕೇಳಿದ್ರಲ್ಲ ತಂದಿಕ್ಕಿದೀನಿ. ಇಲ್ಲಿ ನಿಮ್ಮ ಬೆಡ್ ಹತ್ರ ಅಲ್ಸೆಟ್ ಇಕ್ಕಿದೀನಿ. ಹಾಕಿ ಅಜ್ಜಿ ಎತ್ತಾಕಬಿಡಿ. ಹಳೆ ಅಲ್ಸೆಟ್ ಬಿಚ್ಚತೆಗೆ ಎಷ್ಟು ಬಿಟ್ಟು 20 ವರ್ಷ ಆಯ್ತು ಅದೇ ಅಲ್ಸೆಟ್ ಅಲ್ಲಿ ಓಡಾಡ್ತಾ ಇದೀರಿ. ನೋಡ ಅಲ್ಲಿ ನೋಡ್ಕತ್ತ ಹೆಂಗ್ ಮ್ಯಾನಿಪುಲೇಟ್ ಮಾಡ್ತೀನಿ ನಾನು. ತಲೆ ಒಳಗೂ ಏನು ಇಲ್ಲ, ಇನ್ನೊಂದ್ 2 ದಿನ ಆದ್ರೂ ತಲೆ ಹೊರಗೂ ಏನಿರಲ್ಲ. ಸರ್ ಉಸರು ನಡಿವಾಗು ಸರ್ ಜೋಪನ ಅಜ್ಜಿ. ಲವ್ ಮೊಮ್ಮಗನೇ ಅಜ್ಜಿ ಏನಜ್ಜಿ. ಆಮೇಲೆ ಇದು ಅಜ್ಜಿ ಅಲ್ಸೆಟ್ ಕೇಳಿದ್ರಲ್ಲ ತಂದಿಕ್ಕಿದೀನಿ. ಇಲ್ಲಿ ನಿಮ್ಮ ಬೆಡ್ ಹತ್ರ ಅಲ್ಸೆಟ್ ಇಕ್ಕಿದೀನಿ. ಹಾಕಿ ಅಜ್ಜಿ ಎತ್ತಾಕಬಿಡಿ. ಹಳೆ ಅಲ್ಸೆಟ್ ಬಿಚ್ಚತೆಗೆ ಎಷ್ಟು ಬಿಟ್ಟು 20 ವರ್ಷ ಆಯ್ತು ಅದೇ ಅಲ್ಸೆಟ್ ಅಲ್ಲಿ ಓಡಾಡ್ತಾ ಇದೀರಿ. ನೋಡ ಅಲ್ಲಿ ನೋಡ್ಕತ್ತ ಹೆಂಗ್ ಮ್ಯಾನಿಪುಲೇಟ್ ಮಾಡ್ತೀನಿ ನಾನು. ತಲೆ ಒಳಗೂ ಏನು ಇಲ್ಲ. ಆಫರ್ ಅಲ್ಲಿ ಬಟ್ಟೆ ಬಿಟ್ಟಿಲ್ಲ. ಏನ್ ಮಾಡ್ತಿದ್ಯಾ? ತುಂಬಕ್ಕೆ ಸೈಜ್ ನೋಡ್ತಾ ಇದೀನಿ. ಬಟ್ಟೆ ತಾನೆ ಕುಡಿಸಿ ಅದಕ್ಕೇನು ಕಿವಿ ಹಚ್ತಾ ಇದ್ದಿಲ್ಲ. ಮತ್ತೇನ್ ಬೇಕೇನಪ್ಪ? ಸಾಕಣ. ಬಿಲ್ ಏಟ ನೋಡ್ಬಿಡು. ಈಗ 3000? ಏನಿನ್ನವನು 2 ಕೊಕ್ಕೋಕೋಲಾ 2 ಬರ್ಗರಿಗೆ 3000 ಬಿಲ್ಲ. ಮಾಲದ ಅಣ್ಣ ಇದು. ಏನಿನ್ನ ಮಾಲ್ ಮೂಡಿಗೆ ನಂದು ಇಡ್ಲಿ. ಒಂದ್ ನೀರಿನ ಬಾಟ್ಲಿ ತೊಗೊಂಡ್ಬಿಡಪ್ಪ ಹೋಗ್ಬಿಡ ಜಲ್ದಿ. ಇಲ್ಲಿಂದ ನೀರಿನ ಬಾಟ್ಲಿ 100 ರೂಪಾಯಿ ಅದ. 1 ಲೀಟರ್ ನೀರು 100 ರೂಪಾಯಿ. ಇದು ಮಾಲಲ್ಲ, ಕುಂಡಿ ತುಂಬದವ್ರ ಮಾಲ್ ಅದ. ಈ ತರ ನೋಡಿಲ್ಲ. ಹೇಳಿ ಯಾಕೆ ಏನಾಯ್ತೆ? ಅಲ್ಲಿ ಹೊರಗಡೆ ಡೊನೇಷನ್ ಕೇಳಲಿಕ್ಕೆ ಬಂದಿದ್ದಾರೆ. ಡೊನೇಷನ್ ಯಾಕೆ ಅಂತೆ? ಸ್ವಿಮ್ಮಿಂಗ್ ಪೂಲ್ ಕಟ್ತಾ ಇದಾರಂತೆ, ಡೊನೇಷನ್ ಕೊಡ್ಬೇಕಂತೆ. ಸರಿ, ಅವರಿಗೊಂದು ಚೊಂಬು ನೀರು ಕೊಟ್ಟು ಕಳ್ಸು. ನಿಮ್ಮ ಅಕ್ಕನ ಸಂಗೀತ ಎಷ್ಟ್ ಸತಿ ಹೇಳಿದೀನಿ ನನ್ನ ಮನೆಯಲ್ಲಿ ಇದ್ದಾಗ ಕಾಲ್ ಮಾಡ್ಬೇಡ ಅಂತ.
ಸರಿ ಹೇಗೋ ಕಾಲ್ ಮಾಡಿದ್ಯಲ್ಲ, ವಿಡಿಯೋ ಕಾಲ್ ಮಾಡು ಬೇಗ. ಎಲ್ಲೂ ಕಾಣಿಸ್ತಿಲ್ಲ ಕಣೆ, ನಾನು ನೆನ್ತಿ, ಬೇಗ ಮಾಡು. ವಿಡಿಯೋ ಕಾಲ್ ಮಾಡ್ತಿದ್ದಾಳೆ. ಯಾರು ಸಂಗೀತ? ಯಾರು ಸಂಗೀತ? ಯಾರದು ಸಂಗೀತ? ಯಾರೋ ಶ್ರೇಯನ್ ಅವ್ರ ಅಪ್ಪ ನೀವೇನ್ರಿ? ಹೌದು, ಯಾಕೆ? ಅಲ್ಲ, ನಿಮ್ ಹುಡ್ಗಂಗ್ ಅಷ್ಟು ಬುದ್ಧಿ ಇಲ್ವಾ? ಕತ್ತೆ ಬೆಳ್ದಂಗ್ ಬೆಳ್ದಿದಾನೆ. ನಮ್ ಹುಡ್ಗಂಗ್ ಒಡ್ ಕಳ್ಸಿ ಅನ್ ನೋಡ್ರಿ. ಹೌದಾ, ತಡೀರಿ ಕೇಳ್ತೀನಿ. ಏ ಶ್ರೇಯಾನ್, ಬಾರೋ ಇಲ್ಲಿ. ಯಾಕೋ ಗುಡ್ಡು ಕೊಡ್ದೆ ಅಂತಲ್ಲ, ಅವ್ರ ಅಕ್ಕ ಬಂದಾರೆ ಇಲ್ಲಿ ಕೇಳಕ್ಕೆ. ಅಕ್ಕನ? ಅಯ್ಯೋ, ಇಷ್ಟ ಸಣ್ಣವನಿಗೆ ನಾನು ಅಕ್ಕನ್ ತರ ಕಾಣಿಸ್ತಿದ್ದೀನ? ಅಷ್ಟು ಹೆಂಗ ಕಾಣಿಸ್ತಿದ್ದೀನ? ಏ ಯಾಕೋ ಹುಡುಗಂಗೆ? ಅಯ್ಯೋ ಪರವಾಗಿಲ್ಲ ಬಿಡ್ರಿ, ಬೈಬೇಡ್ರಿ. ನಿಮ್ ಹುಡುಗ ಏನು ಮಾಡ್ರಲ್ಲ, ದೊಡ್ಡವನಲ್ವಾ, ಅವ್ನ್ ಏನ್ ಮಾಡಿದ್ರು ಕರೆಕ್ಟ್ ಆಗಿ ಮಾಡಿರ್ತಾನೆ. ಇದೇ ನಮ್ಮನೆ ಸರಿ ಇಲ್ಲ. ಮತ್ತೆ ಕಿಸಿದ್ಯಾ? ಶರಣ್, ನಿನ್ ಜೊತೆ ಇದ್ರೆ ಊರವರೆಲ್ಲ ಬೈತಾ ಇದಾರೆ, ನಮ್ಮ ಮನೆಯಲ್ಲೆಲ್ಲ ಬೈತಾ ಇದಾರೆ ಮಚ್ಚ. ಬೇಡ ಮಚ್ಚ, ಇನ್ನ ನಿಮ್ ಸವಾಸ ಬೇಡ ಮಚ್ಚ. ಮಚ್ಚ, ಊರವ್ರು ಏನ್ ಅನ್ಕೊಂಡ್ರೆ ಏನು, ನಿನ್ ಫ್ರೆಂಡ್ಶಿಪ್ ಬೇಕು ಮಚ್ಚ, ನೀನ್ ಬೇಕು ಮಚ್ಚ, ನನಗೆ ನೀನ್ ಬೇಕು ಮಚ್ಚ. ಏನ್ರಿ ಕ್ಯೂಟ್ ಆಗಿದೆ ಕಣ್ರಿ ನಿಮ್ ಜಗಳ, ತುಂಬಾ ಕ್ಯೂಟ್ ಜಗಳ ರೀ. ಏ ನಾಟಿ, ಏ ತುಂಟ, ಕ್ಯೂಟ್ ಜಗಳ ಮಾಡ್ತೀಯ, ಕ್ಯೂಟ್ ಜಗಳನ. ಅಲ್ಲಲ್ಲಿ ಇಬ್ರು ಒಂದೇ ತರ ಆಟ ಆಡ್ತಾರೆ. ನೀನು ಲುಕ್ ಆಗ್ತೇ ಗೊತ್ತಾ, ಲುಕ್ಕಲ್ಲೇ ಒಂದು ಅಲ್ಲಿ ನೋಡುವಾಗ ನಿಮ್ಮ ಕಣ್ಣು ಚಿಕ್ಕ ಚಿಕ್ಕ ಉಂಟು. ನಮ್ಮನ್ನ ಹಿಂಗ್ ನೋಡ್ತಾರೆ, ಅದೇ ಡಿಫ್ರೆನ್ಸ್. ಎಷ್ಟು ತಪ್ಪನ್ನ ನೋಡ್ತಾರೆ. ಅಪ್ಪ, ನನ್ ಇವತ್ತು ಕನಸು ಬಿದ್ದಿತ್ತು, ಕನಸ್ನಾಗ ಮುಚ್ಚ ಸತ್ ಬಿಟ್ಟಾನ. ಹಲೋ ಅಣ್ಣ, ಥಂಡಿ ಗಂಜಿ ಮುತ್ತೆ ಸುತ್ನು. ಅಪ್ಪ, ನನಗೆ ಇವತ್ತು ಕನಸು ಬಿದ್ದಿತ್ತು, ಕನಸ್ನಾಗ ಆಯ್ತು ಸತ್ ಬಿಟ್ಟಾಳ. ಹಲೋ ಅಣ್ಣ, ಇವತ್ತು ಆಯ್ ಸತ್ಲು. ನಾನು ಇವ ಯಾವಾಗ ಕನಸು ಕಾಣ್ತಾನ, ಅವ್ರು ಸತ್ಯ ಹೋಗ್ಬಿಡ್ತಾರ. ಈ ಮಗ ಏನ ಯಾರಿಗ್ ಜೀವ ಹೊಡಿಬೇಕಂತ ಕೂತಾನ, ನಾ ಗೊತ್ತೇ ಇಲ್ಲ. ಮಮ್ಮಿ, ನನಗೆ ಇವತ್ತು ಬಾಳ ಕೆಟ್ಟ ಕನಸು ಬಿದ್ದೈತಿ, ಕನಸ್ನಾಗ ಅಪ್ಪ ಸತ್ ಬಿಟ್ಟಾನ. ಹಲೋ ಅಣ್ಣ, ಇವತ್ತು ಊರನ್ ಸಾವುಕಾರ ಸತ್ನು. ಏನು, ಊರನ್ ಸಾವುಕಾರ ಸತ್ತಾನ? ಆಯ್ತಪ್ಪ, ಆ ಕಲ್ಲೆಲ್ಲ ಬೇಗ ಬೇಗ ಇಡು. ಇಡ್ತಾ ಇದೀನಲ್ಲ ಬುದ್ಧಿ. ಇಡ್ತಾ ಇದ್ರೆ ಬೇಗ ಬೇಗ ಇಡು. ಹೆಕ್, ಈ ಜನ ಆಗ್ಲಿಕ್ಕಿಲ್ಲ. ಆ ಸುರೇಶ ಈ ದಾರಿಯಲ್ಲಿ ಹೋಗುದು ಬೇಡ. ಅಲ್ಲ ಗಿರೀಶ, ನಾನಿನ್ನ ಬಾರಲ್ಲಿ ಏನೋ ಹೇಳ್ದೆ ಅಂತೇಳಿ ಚಿಚಿ ಅಲ್ಲ ಮರೆ, ನೀ ಹೀಗೆ ಮಾಡಿದ್ರೆ ಹೇಗೆ? ನೋಡು, ನಿನ್ನ ಹೆಂಡತಿ ಬೇರೆ ಅಲ್ಲ, ನನ್ನ ಹೆಂಡತಿ ಬೇರೆ ಅಲ್ಲ ಅಂತ. ಅಲ್ಲ ಹಾಗೆ ಹೇಳಿದಲ್ಲ. ನೋಡು, ನಿನ್ನ ಹೆಂಡತಿ ನನ್ನ ಹೆಂಡತಿ ಅಕ್ಕ ತಂಗಿ ಅಲ್ಲ, ಹಾಗೆ ಹೇಳಿದ್ದು. ನಾನು ನನ್ನ ಹೆಂಡತಿನೇ ಲೆಕ್ಕಕ್ಕೆ ತಗೊಳುದಿಲ್ಲ, ಮತ್ತೆ ನಿನ್ನ ಹೆಂಡತಿ. ಏನ್ರಿ ಅದು ಹೆಂಡತಿ ವಿಷಯ? ಏನಿಲ್ಲ ಕಣೆ, ಅದು ಈ ದಾರಿಯಲ್ಲಿ ದನ ಬರುತ್ತೆ ಅಂತ ಆಯ್ತಪ್ಪ ಹೇಳಿದ, ಹಾಗೆ ಕಲ್ಲಿಡ್ತಾ ಇದ್ದೀವಿ. ದನನೂ ಇಲ್ಲ, ಎಂತದೂ ಇಲ್ಲ, ದಾರಿಯಿಂದ ಕಲ್ ತೆಗೀರಿ. ಹಾ ಸರಿ ಕಣೆ. ಓ ಬಾವ, ಯಾಕೆ ಅಲ್ಲಿ ನಿಂತಿದ್ದೀರಾ? ಬನ್ನಿ, ಟೀ ಕುಡ್ಕೊಂಡು ಹೋಗಿ. ಸುರೇಶ್ ಬಾ, ಹೋಗಿ ಟೀ ಕುಡೀರಿ. ಆಯ್ತಪ್ಪ, ಆ ಕಲ್ಲೆಲ್ಲ ತೆಗೆದು ಸೈಡಿಡು. ಅಮ್ಮವ್ರು ಹೇಳಿದ್ದು ಕೇಳಿಸಿಲ್ವಾ? ದನಿಗೆ 2 ಹುಲಿ ಅಡ್ರಲ್ಲಿ ಕೊಟ್ರಾಗೋದಂತ. ಇಡು ಆಯ್ತಪ್ಪ. ಇದೇನಾಗ್ಲಿಲ್ಲ, ಎಂಚಿ ಪಾಠದ ಬೇಲೆ ಮರ ಸಾವು.
ಭಗವಂತ ಮೊದ್ಲು ನಾಯಿನ ಸೃಷ್ಟಿ ಮಾಡ್ತಾನೆ, ಸೃಷ್ಟಿ ಮಾಡಿ ಹೇಳ್ತಾನೆ ನೀನು ಡೋರ್ ಹತ್ರ ಕುತ್ಕೊಂಡು ಹೋಗೋರ್ಗೆ ಬರೋರ್ಗೆ ಬೊಗ್ಲುಬೇಕು ಅಂತ. ಆಗ ನಾಯಿ ಹೇಳುತ್ತೆ 20 ವರ್ಷ ನಾನು ಇದೇ ಕೆಲಸ ಮಾಡ್ಬೇಕಾ, ನನ್ ಕೈಲಾಗಲ್ಲ, ನನ್ಗೆ ಕೇವಲ 10 ವರ್ಷ ಕೊಡು ಸಾಕು, ಇನ್ ಮಿಕ್ಕಿರುವಂತ 10 ವರ್ಷ ನೀನೇ ತಗೋ ಅಂತ ನಾಯಿ ಹೇಳುತ್ತೆ. ಸರಿ ಅಂತ ಭಗವಂತ ಒಪ್ಕೊಂತಾನೆ. ಆನಂತರ ಕೋತಿನ ಸೃಷ್ಟಿ ಮಾಡ್ತಾನೆ. ಆಗ ಕೋತಿಯು ಕೂಡ 20 ವರ್ಷ ಆಯ್ಸ್ಕೊಳ್ತಾನೆ. ಕೊಟ್ಬಿಟ್ಟು ಹೇಳ್ತಾನೆ ನೀನು ಕೂಡ ಎಲ್ಲಾರ್ಗು ಮನೋರಂಜನೆ ಕೊಡು, ಎಂಟರ್ಟೈನ್ ಮಾಡು ಅಂತ ಹೇಳ್ತಾನೆ. ಆ ಕೋತಿ ಹೇಳುತ್ತೆ ನನ್ಗೆ 20 ವರ್ಷ ನನಗೆ ತುಂಬಾ ಆಗೋಯ್ತು, ನನ್ಗೆ 20 ವರ್ಷ ಬೇಡ, ಕೇವಲ 10 ವರ್ಷ ಕೊಡು ಸಾಕು ನನಗೆ ಅಂತ. ಸರಿ ಅಂತ ಕೇವಲ 10 ವರ್ಷ ಆಯ್ಸ್ಕೊಟ್ಟು ಇನ್ನು 10 ವರ್ಷ ವಾಪಸ್ ತಗೊಂತಾರೆ. ಆಮೇಲೆ ಭಗವಂತ ಹಸುನ ಸೃಷ್ಟಿ ಮಾಡ್ತಾರೆ. ಮಾಡ್ಬಿಟ್ಟು ಹೇಳ್ತಾರೆ ನಿನಗೆ 60 ವರ್ಷ ಆಯ್ಸು, ನೀನು ರೈತನ ಜೊತೆ ಇರಬೇಕು, ಅವ್ರಿಗೆ ನೀನು ಸಪೋರ್ಟ್ ಮಾಡ್ಕೊಂಡಿರ್ಬೇಕು, ವ್ಯವಸಾಯ ಮಾಡೋದಾಗ್ಲಿ ನೀನು ಹಾಲು ಕೊಡೋದಾಗ್ಲಿ ತುಂಬಾ ಶ್ರಮ ಪಟ್ಟು ಕೆಲಸ ಮಾಡಬೇಕು, ನಿನ್ಗೆ 60 ವರ್ಷ ಅಂತ ಹೇಳ್ತಾರೆ. ಅದಕ್ಕೆ ಹಸು ಇರುತ್ತೆ 60 ವರ್ಷ ನನ್ ಕೈಲಿ ಇರಕ್ ಆಗಲ್ಲ, ಇಷ್ಟೆಲ್ಲಾ ಕಷ್ಟ ಬಿಡ್ಬೇಕಾ 60 ವರ್ಷದಲ್ಲಿ, ನನ್ಗೆ ಕೇವಲ 20 ವರ್ಷ ಕೊಡು ಸಾಕು, 40 ವರ್ಷ ನೀನೇ ವಾಪಸ್ ತಗೋ, ನನ್ಗೆ ಇಷ್ಟು ಬೇಡ ಅಂತ ಹಸು ಇರುತ್ತೆ. ಆಯ್ತು ಅಂತ ಭಗವಂತ 40 ವರ್ಷ ವಾಪಸ್ ತಗೊಂತಾರೆ. ಅದಾದ ನಂತರ ಭಗವಂತ ಮನುಷ್ಯನ ಸೃಷ್ಟಿ ಮಾಡ್ತಾರೆ. ಮನುಷ್ಯನಿಗೆ 20 ವರ್ಷ ಆಯ್ಸ್ಕೊಡ್ತಾರೆ. ಕೊಟ್ಬಿಟ್ಟು ಹೇಳ್ತಾರೆ 20 ವರ್ಷ ನೀನು ಆರಾಮಾಗಿ ಆಟ ಆಡ್ಕೊಂಡು ಕಲಿ. ಮನುಷ್ಯ ಹೇಳ್ತಾನೆ ನನಗೆ 20 ವರ್ಷ ಏನಕ್ಕೂ ಸಾಲಲ್ಲ, ನನಗೆ ಮಿನಿಮಮ್ 80 ವರ್ಷ ಬೇಕೇ ಬೇಕು. ನೀನು ನಾಯಿ ಬಳಿ ವಾಪಸ್ ತಗೊಂಡಿರುವಂತ 10 ವರ್ಷ, ಹಸು ಬಳಿ ತಗೊಂಡಿರುವಂತ 40 ವರ್ಷ, ಮತ್ತೆ ಕೂತಿ ಬಳಿ ತಗೊಂಡಿರುವಂತ 10 ವರ್ಷ, ನಂದು 20 ವರ್ಷ 80 ವರ್ಷ ಆಯ್ಸ್ಕೊಡು ಅಂತಾರೆ. ಆಗ ಭಗವಂತ ತಥಾಸ್ತು ಅಂತಾನೆ. ಅದಕ್ಕೆ ನಾವು 20 ವರ್ಷ ಚಿಕ್ಕ ವಯಸ್ಸಲ್ಲಿ ತುಂಬಾ ಆಟ ಆಡ್ಕೊಂಡು ಬೆಳಿತೀರಿ, ಇನ್ನು 40 ವರ್ಷ ತುಂಬಾ ಶ್ರಮ ಪಡ್ತೀರಿ, ಫ್ಯಾಮಿಲಿನ ನೋಡ್ಕೊಂತೀರಿ, ಅವರ ಕಷ್ಟ ಸುಖಕ್ಕೆಲ್ಲ ಆಗ್ತೀರಿ. ನಾವು ಹಸು ರೀತಿ 40 ವರ್ಷ ಶ್ರಮ ಪಡ್ತೀರಿ, ಇನ್ನ 10 ವರ್ಷ ಕೂತಿ ರೀತಿ ಮೊಮ್ಮಕ್ಳನ್ನ ಎಂಟರ್ಟೈನ್ ಮಾಡ್ತೀವಿ, ಇನ್ನ ಕೊನೆಯ 10 ವರ್ಷ ಮನೆಯ ಡೋರ್ ಹತ್ರ ಕುತ್ಕೊಂಡು ಹೋಗೋರ್ಗೆ ಬರೋರ್ಗೆ ಬೊಗ್ಳುತ್ತೀರಿ. ಇದು ನಮ್ಮ ಜೀವನದ ನಿಜವಾದ ಸಂಗತಿ. ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಮರಿದಿರ